ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲೈಫ್ ವಿತ್ ಪ್ರಗತಿ. ಸೊ ಲಾಸ್ಟ್ ವಿಡಿಯೋ ನನ್ನ ಇಂಟ್ರೊಡಕ್ಷನ್ ವಿಡಿಯೋ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಸೊ ಥ್ಯಾಂಕ್ ಯು ಎವ್ರಿ ಒನ್. ಮತ್ತು ನಮ್ಮ ಮಮ್ಮಿ ಚಾನಲಲ್ಲಿ ನಂಗೆ ತುಂಬ ಜನ ಎಂಕ್ವೈರಿ ಕೇಳಿದ್ವಿ ಭಗವದ್ಗೀತೆ ಕ್ಲಾಸ್ ಬಗ್ಗೆ. ಸೊ ಅದ್ರ ಬಗ್ಗೆ ಸ್ಮಾಲ್ ಡೀಟೇಲ್, ಫಸ್ಟ್ ವಿಡಿಯೋ ಅದ್ರ ಬಗ್ಗೆನೇ ಇರಲಿ ಅಂತ ಸ್ಮಾಲ್ ಡೀಟೇಲ್ ಕೊಡ್ತೀನಿ ನಿಮಗೆ. ನಾನು ಜಾಯ್ನ್ ಆಗಿ 1 year 4 months ಆಗಿದೆ. ಏನೇನು ನಾನು ಇಷ್ಟು ವರ್ಷಗಳಲ್ಲಿ ಏನೇನು ತಿಳ್ಕೊಂಡಿದ್ದೀನಿ ಅಂತ ಒಂದು ಸ್ಮಾಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ. ಸೊ ಇವತ್ತು ಥರ್ಸ್ಡೇ, ಕ್ಲಾಸ್ ಸ್ಟಾರ್ಟ್ ಆಗಂಗಿದೆ ಮತ್ತು ನಂದು ಇವತ್ತು ಪ್ರೇಯರ್. ಸೊ ಅದಕ್ಕೆ ನಿಮಗೆ ನಾನು ಕ್ಲಾಸಲ್ಲಿ ಏನೇನಾಗುತ್ತೆ, ಏನೇನು ಹೇಳ್ಕೊಡ್ತಾರೆ, ಹೆಂಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಕ್ಲಾಸ್ ಮೇಲ್ಗಡೆ ಅಟೆಂಡ್ ಮಾಡ್ತೀನಿ, 3rd floor ಸ್ಟಡಿ ಟೇಬಲ್ ಥರ. ಸೊ ಹೆಂಗೆ ನಡೆಯುತ್ತೆ ಕ್ಲಾಸ್ ಅಂತ ಫಸ್ಟು ನಿಮಗೆ ತೋರಿಸ್ತೀನಿ, ಆಮೇಲೆ ಅದ್ರ ಬಗ್ಗೆ ಡೀಟೇಲ್ಸ್ನ ನಿಮಗೆ ಕೊಡ್ತೀನಿ. ಬನ್ನಿ. ಸೊ ಇಲ್ಲೇ ನಾನು ಅಟೆಂಡ್ ಮಾಡೋ ಜಾಗ. ಇನ್ನೂ ಅಷ್ಟೊಂದು ಆರ್ಗನೈಸ್ಡ್ ಆಗಿಲ್ಲ, ಯಾಕಂದರೆ ಇವಾಗ ತಾನೇ ಶಿಫ್ಟ್ ಆಗಿದ್ದೀವಲ್ಲ, ಮಾಡ್ಕೊಬೇಕು ಎಲ್ಲ ತಂದು ಇಲ್ಲಿ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ. ಸೊ ಅದು ಅಲ್ಲಿವರೆಗೂ ಇದೆ ಸೆಟಪ್. ಜಾಯ್ನ್ ಆಗಲ್ಲ, 15 minutes 10 minutes ಐತೆ. ಸೊ ನನಗೆ ಎಷ್ಟು ಶ್ಲೋಕ ಕಲ್ತಿದ್ದೀನೋ ಅದರಲ್ಲಿ ನನಗೆ ಒಂದು ಫೇವ್ರೆಟ್ ಶ್ಲೋಕ ಅಂದರೆ ಇದು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತಥಾತ್ಮಾನಂ ಸೃಜಾಮ್ಯಹಂ. ಅಂದರೆ when dharma is gone and adharma has grown, I always come to establish dharma. ಇದರ ಅರ್ಥ ಏನು ಅಂದರೆ, ಯಾವಾಗ ಅಧರ್ಮ ಜಾಸ್ತಿ ಹುಟ್ಟುತ್ತೋ ಹಾಗೂ ಧರ್ಮ ಹರಡ್ಸೋಗುತ್ತೋ ಅವಾಗ ಕೃಷ್ಣ ಪದೇ ಪದೇ ಹುಟ್ಟುತ್ತಾರೆ ಧರ್ಮನ ಮತ್ತೆ ಸ್ಥಾಪಿಸೋಕೆ. ಇವಾಗ ನಾವು ಯಾವಾಗ ಸುಳ್ಳು ಎಷ್ಟೇ ದೊಡ್ಡದಾಗಿದ್ರು, ತಪ್ಪು ಎಷ್ಟೇ ದೊಡ್ಡದಾಗಿದ್ರು ಗೆಲ್ಲೋದು ಯಾವಾಗಲೂ ಒಳ್ಳೇದೇ. ಸೊ ನಾವು ಯಾವಾಗಲೂ ಒಳ್ಳೇದಕ್ಕೆ ಸಪೋರ್ಟ್ ಮಾಡಬೇಕು, ಮತ್ತು ನಾವು ಅದ್ರ ಜೊತೆನೇ ನಿಂತಿರ್ಬೇಕು, ನಾವು ಒಳ್ಳೇದೇ ಮಾಡಬೇಕು. ಅವಾಗ ನಮ್ಮ ಜೀವನದಲ್ಲಿ ನಾವು ಒಂದು ಪುಟ್ಟ ದೇವರಾಗಿರ್ತೀವಿ. ಸ್ಟಾರ್ಟ್ ಆಯಿತು, ಇವಾಗ ಅಟೆಂಡ್ ಮಾಡಬೇಕು ಎಲ್ಲ. Oh, next class. What about you, Pragati? Same Mataji, my exam has got over and my new class has started. Oh, good. We will start the session. Recording in progress. Start it. Okay. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನಂ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿ ಇತಿ ನಾಮಿನೇ. ನಮಸ್ತೆ सरस्वती देवी गौरवाणी प्रचारिणे निर्विशेष शून्यवादी पाश्चात्य देश तारिणे. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्णा 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 हरे हरे, हरे राम 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 हरे हरे. हरे कृष्णा माताजी, बाय. ಸೊ ಕ್ಲಾಸ್ ಮುಗೀತು. ಸೊ ಚೆನ್ನಾಗಿ ಸನ್ಸೆಟ್ ಆಗ್ತಿದೆ, ಒಳ್ಳೆ ವ್ಯೂ ಇದು. ಸೊ ಇವಾಗ ತಾನೇ ಕ್ಲಾಸ್ ಮುಗೀತು, ಮತ್ತೆ ಒಂದು ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ ಅದ್ರ ಬಗ್ಗೆ. ಪ್ರತಿ ಥರ್ಸ್ಡೇ 5 to 6 o'clock ಈ ಕ್ಲಾಸ್ ಇರುತ್ತೆ. ಈ ಕ್ಲಾಸ್ ಟೈಮಿಂಗ್ಸ್ ಚೇಂಜ್ ಮಾಡೋಕ್ಕಾಗಲ್ಲ, ಮತ್ತು ಡೇಟು ಕೂಡ ಚೇಂಜ್ ಮಾಡೋಕ್ಕಾಗಲ್ಲ, ಪ್ರತಿ ವೀಕ್ ಇರುತ್ತೆ ಇದು. ಯಾಕೆ ಇದು ಫ್ರೀ ಕ್ಲಾಸಸ್ ಆಗಿರುತ್ತೆ.
ಮತ್ತೆ ನನ್ಗೆ ಎಲ್ಲಿ ಸಿಕ್ತು ಅಂದ್ರೆ ನಾವು ಹಂಗೆ ದೇವಸ್ಥಾನಕ್ಕೆ ಹೋದಾಗ ಬುಕ್ ಮಾಡ್ತಿದ್ರು ಈ ಬುಕ್ಕು. ನಮ್ಮ ಮಮ್ಮಿ ಓದ್ಲಿ ಅಂತ ನನಗೆ ಕೊಡಿಸಿದ್ರು ಇದನ್ನ. ಇದರಲ್ಲಿ ಕೃಷ್ಣನ್ ಪಾಸ್ಟ್ ಟೈಮ್ ಬಗ್ಗೆ ಇತ್ತು. ಅಲ್ಲಿರ್ಬೇಕಾದ್ರೆ ಅವರು ಈ ಕ್ಲಾಸಸ್ ಬಗ್ಗೆ ಹೇಳಿದ್ರು. ನಮ್ಮ ಮಮ್ಮಿ ಓಕೆ ಜಾಯಿನ್ ಮಾಡ್ತೀವಿ ಅಂತ. ಅಲ್ಲಿಂದ 1 ವರ್ಷ 4 months ಆಯ್ತು ಜಾಯ್ನ್ ಆಗಿ. ಮತ್ತೆ ಮಮ್ಮಿ ಅವ್ರ ಚಾನಲಲ್ಲಿ ಈ ಥರ ಮುಂಚೆನೂ ಹೇಳಿದ್ರು, ಆದರೆ ಜಾಯ್ನ್ ಆಗಿದ್ದು 100 ಅಬವ್ಗಿಂತ ಜಾಸ್ತಿ 100 ಅಬವ್ ಜಾಯ್ನ್ ಆಗಿದ್ರು. ಅವ್ರು ಬಂದಿದ್ದ ರೇಂಜ್ ನೋಡಿ ನಂಗೆ ತುಂಬ ಖುಷಿ ಆಯಿತು, ಇಷ್ಟು ಜನ ಜಾಯ್ನ್ ಆಗಿದ್ದಾರೆ ಅಂತ. ಬಟ್ ಆಗಿದ್ದು ನೆಕ್ಸ್ಟ್ ಮಂತೇ ತುಂಬ ಡ್ರಾಪ್ ಔಟ್ ಆಯಿತು. 100 ಅಬವ್ ಇವಾಗ ಬರೀ 7 to 10 ಮೆಂಬರ್ಸ್ ಅಷ್ಟೇ ಜಾಯ್ನ್ ಮಾಡ್ತಾರೆ. ಇದು ಸಮ್ಮರ್ ಆಗಿರೋದ್ರಿಂದ ತುಂಬ ಕಡಿಮೆ, ಹಾಲಿಡೇಸಿಗೋಸ್ಕರ ತುಂಬ ಕಡಿಮೆ ಜನ ಇವಾಗ ಜಾಯ್ನ್ ಆಗ್ತಿದ್ದಾರೆ. ಸೊ ಪ್ಲೀಸ್ ಜಾಯ್ನ್ ಆಗಿ. ತುಂಬ ಒಳ್ಳೆ ಇನ್ಫಾರ್ಮೇಟಿವ್ ಮತ್ತು ನಮ್ಮ ಮನುಷ್ಯ ಜೀವಕ್ಕೆ ಏನೇನು ಬೇಕೋ, ಹೆಂಗೆ ಲೀಡ್ ಮಾಡ್ಬೇಕು ಲೈಫ್ ಅಂತ ಹೇಳ್ಕೊಡ್ತಾರೆ. ಸ್ಟೋರೀಸ್ ಹೇಳ್ತಾರೆ, ಗಾಡ್ಸ್ ಕ್ವಾಲಿಟಿ ಹೇಳ್ತಾರೆ. ತುಂಬ ಚೆನ್ನಾಗಿದೆ. ಕ್ಲಾಸಿಗೆ 3 ಜನ ಟೀಚರ್ಸ್ ಬರ್ತಾರೆ. ಒಂದು ಟೀಚರ್ ಸ್ಟೋರಿ ಹೇಳಿದ್ರೆ ಇನ್ನೊಂದು ಟೀಚರ್ ಶ್ಲೋಕ ಕೊಡ್ತಾರೆ. ಆ ಥರ ಒಂದು ಟೀಚರ್ ಹೋಸ್ಟ್ ಮಾಡ್ತಾರೆ ಮೀಟಿಂಗ್ನ, ಆ ಥರ. ಮತ್ತೆ ಈ ಕ್ಲಾಸ್ ಇಂಗ್ಲೀಷಲ್ಲಿ ನಡೆಯುತ್ತೆ, ಫುಲ್ ಕಂಪ್ಲೀಟ್ ಇಂಗ್ಲೀಷಲ್ಲೇ ಮಾತಾಡ್ತಾ ಇರೋದು. ಕ್ಲಾಸಲ್ಲಿ ಏನೇನು ಹೇಳ್ಕೊಡ್ತಾರೆ ಅಂದರೆ, ಈ ಕ್ಲಾಸಲ್ಲಿ ಶ್ಲೋಕ, ಭಜನೆ ಹಾಗೂ ಸ್ಟೋರಿ ಟೆಲ್ಲಿಂಗ್ ಮಾಡ್ತಾರೆ. ಕೃಷ್ಣನ್ ಪಾಸ್ಟ್ ಟೈಮ್ಸು ಮತ್ತು ಮೋರಲ್ ಸ್ಟೋರೀಸು ಹೇಳ್ತಾರೆ. ಅದ್ರ ಜೊತೆ ಫನ್ ಆ್ಯಕ್ಟಿವಿಟೀಸ್ ಅಂದರೆ ಆರ್ಟ್ ಆ್ಯಂಡ್ ಕ್ರಾಫ್ಟ್, ಮತ್ತು ಕೆಲವೊಂದು ದಿವಸ ಗೇಮ್ಸ್ ಆಡಿಸ್ತಾರೆ. ಅಂದರೆ ಮೀನಿಂಗ್ಫುಲ್ ಗೇಮ್ಸ್. ಆ ಟೈಮಲ್ಲಿ ಯಾಕೆ ಆ ಥರ ಗೇಮ್ಸ್ ಆಟ ಆಡಿಸಿದ್ರು ಅಂತ ಎಕ್ಸ್ಪ್ಲೇನ್ ಮಾಡಿ ಆಟ ಆಡಿಸ್ತಾರೆ. ಇವಾಗ ನಾನು ಕಳಿಸೋ ಲಿಂಕಲ್ಲಿ ನಿಮಗೆ ಓಪನ್ ಆಗಲಿಲ್ಲ ಅಂದರೆ ನಿಮ್ಮ ಏಜ್ ಗ್ರೂಪ್ ಬೇರೆ ಇದ್ದರೆ ಯಾಕಂದರೆ ಈ ಕ್ಲಾಸಲ್ಲಿ ನನ್ನ ಏಜ್ ಗ್ರೂಪ್ ಅವ್ರು ಮಾತ್ರ ಅಟೆಂಡ್ ಮಾಡ್ಬೋದು. ಸೊ ನಿಮ್ಮ ಏಜ್ ಗ್ರೂಪ್ ಅಲ್ಲ ಅಂದರೆ ಇಸ್ಕಾನ್ ಟೆಂಪಲ್ದು ಒಂದು ಲಿಂಕ್ ಹಾಕಿರ್ತೀನಿ. ಆ ಲಿಂಕಲ್ಲಿ ನೀವು ಹೋದರೆ ಆ ಜಾಗಕ್ಕೆ ಅವರು ನಿಮಗೆ ಇಸ್ಕಾನ್ ಟೆಂಪಲ್ ಅವ್ರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ಥರ ಯಾವ ಕ್ಲಾಸಿಗೆ ಯಾರ್ಯಾರು ಅಂತ. ನಿಮಗೆ ಕ್ಲೀನಾಗಿ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾರೆ. ನಿಮ್ಗೆ ಅಲ್ಲಿ ಹೋಗಿ ಬಂದು ಖುಷಿನೂ ಆಗುತ್ತೆ. ಒಳ್ಳೆ ಜಾಗ ಅದು, ದೇವಸ್ಥಾನ ತುಂಬ ಚೆನ್ನಾಗಿ. ಕ್ಲಾಸ್ ಭಗವದ್ಗೀತೆ ಬಗ್ಗೆ ಕಲಿಯೋಕ್ಕೆ ಒಂದು ಅವಕಾಶ ನಿಮಗೆ ಸಿಕ್ಕಿದ್ರೆ ಮಿಸ್ ಮಾಡ್ಕೊಬೇಡಿ. ಅದು ತುಂಬ ಒಳ್ಳೆಯದು ನಿಮಗೆ ಜೀವನಕ್ಕೆ. ಪ್ಲೀಸ್ ಕಲಿ. ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮುಂದೆನೂ ಈ ಥರ ಯೂಸ್ಫುಲ್ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇವರೆಗೂ ಬಾಯ್ ಬಾಯ್.